ದೇಶದಲ್ಲಿ ಚರ್ಚೆ ಮಾಡಬೇಕು ಸಭೆ ಮಾಡಿದ್ದೀರಿ. ಮುಂದಿನ 10ನೇ ತಾರೀಕು ಸಂಜೆ 5 ಗಂಟೆಗೆ NDA ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡ್ತೀವಿ. ಇಲ್ಲೇ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಖಜಾನೆ ಖಾಲಿ ಮಾಡಿರುವಂಥದ್ದು, ಸಂಬಳ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, 2 ತಿಂಗಳು 3 ತಿಂಗಳಾದ್ರೂ ಸಂಬಳ ಇಲ್ಲ. ಸಾರಿಗೆ ನೌಕರರಿಗೂ ಈಗ ಅವರು ಸ್ಟ್ರೈಕಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಎಲ್ಲ ಶಾಸಕರು, ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂಥೇಳಿ ಓಪನ್ನಾಗಿ ಪ್ರೆಸ್ಸಿಗೆ ಮಾತಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಒಂದು ರೀತಿ ನಿಂದೆರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ವಾಪರಾಗಿದೆ. ಮತ್ತು 11 ಜನರ ವಿದ್ಯಾರ್ಥಿಗಳ ಸಾವಿಗೆ RCB ಕಪ್ ನಮ್ಮದೇ ಅಂತ, ಇವರೆಲ್ಲ ನಾನ್ ಪ್ಲೇಯರ್ಸ್, ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ರು. ಈ ನಾನ್ ಪ್ಲೇಯರ್ಸು ಇವ್ರು ಪ್ಲೇ ಮಾಡೋಕ್ಕೆ ಹೋಗಿ 11 ಜನನ ಸಾವಿಗೀಡಾಯ್ತು. ಇದನ್ನು ಕೂಡ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ರೈತರ ರಸಗೊಬ್ಬರ ಇರ್ಬೋದು, ಬಗರುಕುಂ ಸಾಗುವಳಿ ವಿಚಾರ ಇರ್ಬೋದು, ಮತ್ತು ಬೆಳೆ ಹಾನಿಯಾಗಿದೆ, ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ. ನಾನು 2-3 ಕಡೆ ಹೋಗಿ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಬೆಂಗಳೂರಿನ ವಿವಾಹಗಳನ್ನು ಮಾಡಿರುವಂಥ ವಿಚಾರ, 5 ಭಾಗ ಮಾಡಿರುವಂಥದ್ದು, ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನಯಾ ಪೈಸನೂ ದುಡ್ಡು ಕೊಡದೆ ಬರೀ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು, ಬೊಗಳೆ ಬಿಟ್ಕೊಂಡಿದ್ದಾರೆ. ಈ ವಿಚಾರನೂ ನಾವು ಚರ್ಚೆಗೆ ತಗೊಳ್ತಾ ಇದ್ದೀರಿ. ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ತಲೆ ಎತ್ತಿದೆ, ಈ ವಿಚಾರವಾಗಿ ಒಂದು 7-8 ವಿಚಾರಗಳನ್ನು, ಯಾಕಂದರೆ 9 ದಿನ ಅಧಿವೇಶನ ಇರೋದು, 8-9 ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು, ಉಳಿದದ್ದು ಲೀವು ಎಲ್ಲ ಬರುತ್ತೆ. ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು, ಈ ಸರ್ಕಾರದ ದುರಾಡಳಿತವನ್ನು ಬಯಲಿಗೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ. NDA ಸಭೆಯಲ್ಲಿ ಅದನ್ನು ಮತ್ತೊಮ್ಮೆ NDA ಮತ್ತು ನಾವು ಅಂದರೆ JDS ಅವತ್ತು ಅದಕ್ಕೆ ಅನುಮೋದನೆಯನ್ನು ತಗೊಂಡು ವಿಧಾನಸಭೆಯಲ್ಲಿ ಇದನ್ನು ನಿಲುವಳಿ ಸೂಚನೆಗಳನ್ನು ಮತ್ತು 69 ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನು ಬೀದಿಗೆ ತರುವಂಥ ಕೆಲಸವನ್ನು ಕುಮಾರಸ್ವಾಮಿಯವ್ರ ಜೊತೆ ನಾನು ಮಾತಾಡಿದ್ದೀನಿ. ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಯವರು ಬರ್ತಾರೆ. ಅವ್ರು ಬಂದಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ.